ಇಮ್ಯಾಜಿನ್ ನೀವು 20 lakh rupees ಕಾರ್ ಪರ್ಚೇಸ್ ಮಾಡಿದ್ದೀರಾ, ಇನ್ವಾಯ್ಸ್ ಓಪನ್ ಮಾಡಿದ್ರೆ 3.6 lakh rupees GST. ಫಸ್ಟ್ ಥಾಟ್ ಏನು ಬರುತ್ತೆ, ಸೂಪರ್, ಇದನ್ನ GST ITC ಕ್ಲೇಮ್ ಮಾಡ್ಬೋದು. ಬಟ್ ಮೋಸ್ಟ್ ಬಿಸ್ನೆಸ್ ಓನರ್ಸ್ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಒಂದು ಕ್ಲೈಂಟ್ ನನ್ನ ಆಫೀಸ್ಗೆ ಬಂದು ಕೇಳ್ತಾರೆ, ಸರ್ ಬಿಸ್ನೆಸ್ ಹೆಸರಲ್ಲಿ ಕಾರ್ ಪರ್ಚೇಸ್ ಮಾಡಿದ್ದೀನಿ, GST ITC ಕ್ಲೇಮ್ ಮಾಡ್ಬೋದಾ? ನಾವು ಹೇಳ್ತೀವಿ ಶೋರ್ ಸರ್. ಫಸ್ಟ್ ಒಂದು ಕ್ವಶನ್, ನಿಮ್ಮ ಬಿಸ್ನೆಸ್ ಏನು? ಅವ್ರು ಹೇಳ್ತಾರೆ ಮ್ಯಾನುಫ್ಯಾಕ್ಚರಿಂಗು. ಕಾರ್ ಯಾವುದಕ್ಕೆ ಯೂಸ್ ಆಗುತ್ತೆ ಸರ್? ಕ್ಲೈಂಟ್ ಮೀಟಿಂಗ್ಸ್, ಫ್ಯಾಕ್ಟ್ರಿ ವಿಸಿಟಿಂಗ್, ಆಫೀಸ್ ವರ್ಕ್, ಮೋಸ್ಟ್ಲಿ ಬಿಸ್ನೆಸ್ ಪರ್ಪಸ್ ಅಂತ ಹೇಳ್ತಾರೆ. ನಾವು ಹೇಳ್ತೀವಿ ಸಾರಿ ಸರ್, ಈ ಕೇಸಲ್ಲಿ GST ITC ಕ್ಲೇಮ್ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ತಾರೆ ಬಿಸ್ನೆಸ್ ಯೂಸ್ ಮಾಡಿದ್ದೀನಿ ಅಲ್ವಾ ಸರ್, ಬಿಸ್ನೆಸ್ ಯೂಸ್ ಇದ್ರೆ ಸಾಕು ಅಂತ GST ಲಾ ಹೇಳಲ್ಲ. CGST ಆಕ್ಟ್ ಸೆಕ್ಷನ್ 17 ಸೆಕ್ಷನ್ 5 ಪ್ರಕಾರ 13 ಸೀಟಿಂಗ್ ಕೆಪಾಸಿಟಿಗಿಂತ ಕಮ್ಮಿ ಇರುವ ಮೋಟಾರ್ ವೆಹಿಕಲ್ಸ್ ಮೇಲೆ GST ITC ಜನರಲಿ ಬ್ಲಾಕ್ಡ್. ಸೊ ಇನ್ವಾಯ್ಸ್ ಅಲ್ಲಿ GST ಚಾರ್ಜ್ ಮಾಡಿದರೆ ಅಂದ್ರೆ ಆಟೋಮೆಟಿಕ್ ಆಗಿ ITC ಸಿಗುತ್ತೆ ಅಂತ ಅರ್ಥ ಅಲ್ಲ. ಎಲಿಜಿಬಿಲಿಟಿ ಇದ್ರೆ ಮಾತ್ರ ಕ್ಲೇಮ್ ಮಾಡ್ಬೋದು. ITC ಅವೈಲೇಬಲ್ ಆಗುತ್ತೆ ಇಫ್ ವೆಹಿಕಲ್ಸ್ ಇಸ್ ಯೂಸ್ಡ್ ಫಾರ್ ಫರ್ದರ್ ಸಪ್ಲೈ ಅಂದರೆ ಕಾರ್ ಡೀಲರ್, ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಟ್ಯಾಕ್ಸಿ, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಡ್ರೈವಿಂಗ್ ಟ್ರೈನಿಂಗ್ ಆರ್ ವೆಹಿಕಲ್ ಸಿಟಿಂಗ್ ಕೆಪಾಸಿಟಿ ಎಕ್ಸಿಸ್ 13%. GSTಯಲ್ಲಿ ಇನ್ವಾಯ್ಸ್ ನೋಡಿ ಡಿಸಿಷನ್ ತಗೋಬೇಡಿ, ಲಾನ್ ನೋಡಿ ಡಿಸಿಷನ್ ತಗೊಳ್ಳಿ. ಒಂದು ಇನ್ಕರೆಕ್ಟ್ ITC ಕ್ಲೇಮ್ ಇಂಟ್ರೆಸ್ಟ್, ಪೆನಾಲ್ಟಿ ಮತ್ತು ನೋಟಿಸ್ಗೆ ರೀಸನ್ ಆಗ್ಬೋದು. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ಸಿದ್ರೆ ಬಿಸ್ನೆಸ್ ಓನರ್ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇನ್ನೂ ಪ್ರಾಕ್ಟಿಕಲ್ GST ಅಪ್ಡೇಟ್ಸ್ ಬೇಕಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು.